3 ತಿಂಗಳಾಯ್ತು. ಪಿಂಚಣಿ ಕೂಡ ಇಲ್ಲ. ಒಂದು 2 ತಿಂಗಳು 1 ತಿಂಗಳು ಕೊಟ್ಟಾರೆ. ಪಿಂಚಣಿ ದುಡ್ಡು ಇಲ್ಲ. ಈಗ 2000 ರೂಪಾಯಿ ಎಷ್ಟು ತಿಂಗಳಾಯ್ತು ನಿಲ್ಸಿ? 3 ತಿಂಗಳು. ಈಗ ಎಲ್ಲ ಬ್ಯಾಂಕ್ ಹೋಗಿ ಬರದ್ರೆ ಏನ್ ಹೇಳ್ತಾರ್ರಿ? ಏನ್ ಹೇಳ್ತಾರ? ಬಿದ್ದಿಲ್ಲ ಅಂತಾವ. ಅಷ್ಟೇ. ಬಿದ್ದಿಲ್ಲ ಅಂತಾವ. ತಿರುಗಿ ಬರೋದು. ಈಗ ಅಕ್ಕಿಗೆ ದುಡ್ಡು ಕೊಡ್ತಿದ್ರಲ್ರಿ, ಅದು ಕೂಡ ಅದು ಬಿದ್ದಿಲ್ಲ. ಅಲ್ಲಿಗೆ ರೇಷನ್ ಅಂಗಡಿ ಕೇಳಿದ್ರ? ನನ್ನ ಮಗ ಮೊಬೈಲ್ ಬರ್ತೈತಲ್ಲ ಓದ್ತಿದ್ವಿ, ಬಿದ್ದಿಲ್ಲ. ಮತ್ ಈ ತರ ಎಲ್ಲದಕ್ಕೆ ಈಗ 2000 ರೂಪಾಯಿ ಬರೋದ್ರಿಂದ ಯಾವ್ದು ಖರ್ಚು ಮಾಡ್ತಿದ್ರು ಮನೆಗೆ? ಓತಾನ ಕೂಲಿ ಓತಾನ. ಕೂಲಿ ನಿಮಗೆ ಹೆಲ್ಪ್ ಆಗ್ತೈತ್ರಿ? ಆಸ್ಪತ್ರೆಗೆ ಕಾಲುಗೆ ನೋವತ್ತಾವಲ್ಲ ತೋರ್ಸ್ಕೊಂತೀವಿ. ಈಗ 3 ತಿಂಗಳಾಯ್ತು ಕರೆಕ್ಟ್ ಆಗಿ ತೋರ್ಸ್ಕೊಳ್ತಿಲ್ಲ ಆಸ್ಪತ್ರೆ? ಇಲ್ಲ ತೋರ್ಸ್ಕೊಂತಾನೆ, ಹೋಗಿ ಬರ್ತಾನ ನಾಯಮ್ಮ. ಇದು 2000 ರೂಪಾಯಿ ಬಂದಿದ್ರೆ ಒಂದ್ ಸ್ವಲ್ಪ ಆಸ್ಪತ್ರೆಗೆ ಹೆಲ್ಪ್ ಆಗ್ತಿತ್ತಾ? ಆತತ್ ಮತ್ತೆ ಏನ್ ಮಾಡಿದೆ. ಅದ್ರಾಗ ಅಮ್ಮ ಮಗ ಕೊಟ್ಟಂಗಲ್ಲ ಓತಾನ, ಅಮ್ಮನಿಂದ ತೋರ್ಸ್ಕೊಂಡ್ ಬರ್ತಾವ. ಈಗ 2000 ರೂಪಾಯಿ ಬಂದಿಲ್ಲ? ಬಂದಿಲ್ಲ ಸರ್. ನೋಡು, ಪಿಂಚಣಿನೂ ಬರ್ತಾ ಇಲ್ಲ? ಪಿಂಚಣಿ 3 ತಿಂಗಳು 1 ತಿಂಗಳು ಕೊಟ್ಟಾರ. ಒಟ್ಟು 3 ತಿಂಗಳು. ಅಕ್ಕಿದ್ರಿ? ಹಾಕಿದ್ರು ಮೊಬೈಲ್ ಬರ್ತತಮ್ಮ, ಅದಕ್ಕೆ ಹೋಗ್ಬೇಕು ಅಂತಾವ. ಅದು ಬಂದಿಲ್ಲ. ಅಕ್ಕಿದು ಬರ್ತಾ ಇಲ್ಲ. ಜೀವನ ಹೆಂಗೆ ಅಂತ ಈಗ ಅದ್ರ ಮೇಲೆ ನಂಬ್ಕೊಂಡು ಎಷ್ಟೋ ಕುಟುಂಬಗಳು ಇದಾವ. ಮಕ್ಕಳ ಫೀಸ್ ಆಯ್ತು, ಮನೆ ಬಾಡಿಗೆ ಆಯ್ತು. ಬಂದಿಲ್ಲ ರೀ, 3 ತಿಂಗಳಾಯ್ತು ಬಂದೇ ಇಲ್ಲ. ರೊಕ್ಕ ಹಾಕಿ ಇದು ಕೂಡ ಬಂದಿಲ್ಲ. ಈ ಗೃಹಲಕ್ಷ್ಮಿ ಯೋಜನೆ ಇದ್ರು 2,00,000 ರೂಪಾಯಿ ಹಣ ಬಂದಿಲ್ಲ. 3 ತಿಂಗಳಾಯ್ತು. ಎಲ್ಲ ಬ್ಯಾಂಕ್ ಹೋಗಿ ಚೆಕ್ ಮಾಡಿಸಿದ್ರ? ಎಲ್ಲ ಕೇಳಿ ಬಂದೇವಿ, ಬಂದಿಲ್ಲ ಅಂದ್ರು. ಅದು ಯಾವ್ದಕ್ಕೆ ಹೆಲ್ಪ್ ಆಗ್ತೈತ್ರಿ ನಿಮ್ಗೆ? ಅದು 2000 ರೂಪಾಯಿ ಬಂದಿದ್ರೆ ನಮ್ಗೆ ಎದಕ್ಕ ಮತ್ತೆ ಮನೆಗೆ ಬೇಕಾದ, ನಮ್ಗೆ ಬೇಕಾಗತ್ತೆ, ಮನೆಗೆ ಬೇಕಾಗ್ತದೆ ಮತ್ತೆ ಖರ್ಚು ಮಾಡ್ಕೊಂತೀವಿ. 3 ತಿಂಗಳ ವೇಟ್ ಮಾಡ್ತಾ ಇದ್ರಿ, ಬಂದಿಲ್ಲ ರೀ. ಏನ್ ಮಾಡ್ಬೇಕು, ಸುಮ್ಮನೆ ಇದೀವಿ, ಮತ್ತೆ ಏನ್ ಮಾಡೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.